ನಿತೀಶ್ ಕುಮಾರು RJD ಕಾಂಗ್ರೆಸ್ನಿಂದ ದೂರ ಸರಿದು BJP ಜೊತೆಗೆ ಸೇರಿಕೊಂಡು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಆಲೋಚನೆಯಲ್ಲಿದ್ದಾರೆ. ಇದು ಲೋಕಸಭಾ ಚುನಾವಣೆಗೆ 2.5-3 ತಿಂಗಳು ಇರೋವಾಗ. ಅಂದರೆ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರ್ದು, BJP ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿಕೊಂಡು ಓಡಾಡೋದಕ್ಕೆ ತಯಾರಾಗಿದ್ದವರು ಮೋದಿನ ಮತ್ತೊಮ್ಮೆ ಗೆಲ್ಲಿಸಿ ಅಂತ ಹೇಳೋದಕ್ಕೆ ಈಗ ತಯಾರಾಗಿದ್ದಾರೆ. ಹಾಗಂತ ಲಾಲು ಪ್ರಸಾದ್ ಯಾದವ್ ಚಾಣಾಕ್ಷ ರಾಜಕಾರಣಿ, ಬಿಹಾರದ ಮಾಜಿ ಮುಖ್ಯಮಂತ್ರಿ, ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲೇಬೇಕಾದ ಪರಿಸ್ಥಿತಿ ಬಂದಾಗ ಹೆಂಡತಿನ ಮುಖ್ಯಮಂತ್ರಿ ಮಾಡಿದರು ರಾಬಡಿ ದೇವಿನ. ಈಗ ನಿತೀಶ್ ಕುಮಾರ್ ಜೊತೆಗೆ ಸೇರಿಕೊಂಡು ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ಇನ್ನೊಬ್ಬ ಮಗನ ಮಿನಿಸ್ಟರ್ ಮಾಡಿದ್ದಾರೆ. ಅವ್ರಿಗೊಂದು ಆಸೆ ಇದೆ ರೀ, ತಾವು ಬದುಕಿರುವಾಗ ಒಂದು ಸಲ ಮಗ ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಅಂತ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗಿದೆ ಅವ್ರಿಗೆ. ನಿತೀಶ್ ಕುಮಾರ್ ಬಿಟ್ಟು ಹೋಗ್ತಾರೆ ಅಂದ ತಕ್ಷಣ ಆಯ್ತು ಹೋಗಿ ಆಗಿದ್ದರೆ ಸರ್ಕಾರ ಬೀಳಿ ನಾವು ವಿಪಕ್ಷದಲ್ಲಿ ಕೂತ್ಕೊಳ್ತೀವಿ, ಅದೇನೋ ರಾಜಕಾರಣಿಗಳು ಮಾತಾಡ್ತಾರೆ, ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ, ಹಂಗಂದು ಬಿಡ್ತಾರ? ಇಲ್ಲ, ಅವ್ರದ್ದು ಒಂದು ಪ್ಲ್ಯಾನ್ ನಡೀತಾ ಇದೆ. ಈ ನಿತೀಶ್ ಕುಮಾರು ಹಳೆ ಕಥೆ ಹೇಳಿದ್ದೆ ನಾನು. ದೇಶದ ರಾಜಕಾರಣದಲ್ಲಿ ನರೇಂದ್ರ ಮೋದಿಯ ಜೊತೆಗೆ ಇದ್ದೂ ನರೇಂದ್ರ ಮೋದಿಯನ್ನು ಇಷ್ಟಪಡದೇ ಇರೋನು ದ್ವೇಷಿಸುವಂಥ, ದ್ವೇಷ ಅನ್ನೋದು ದೊಡ್ಡ ಶಬ್ದ ಆಯಿತು. ಐ ಡೋಂಟ್ ಲೈಕ್ ಯು ಅಂತ ಹೇಳುವಂಥ ರಾಜಕಾರಣಿ ಯಾರಿದ್ದಾರೆ ಅಂತಂದರೆ ದಟ್ ಈಸ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಇವ್ರದ್ದು BJP ಅವ್ರದ್ದು ಸಖ್ಯ ಭಾಳ ಹಳೆಯದು, ತುಂಬ ಮೊದಲಿಂದನೂ ಇದೆ. ವಾಜಪೇಯಿ ಆದ್ವಾನಿ ಇರೋ ತನಕ ಭಾಳ ಚೆನ್ನಾಗಿತ್ತು. ಯಾವಾಗ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ BJP ಘೋಷಣೆ ಮಾಡ್ತಲ್ಲ, ಇವರು ಮೈತ್ರಿಯಿಂದನೇ ಹೊರಗೆ ಬಂದ್ಬಿಟ್ರು. ಆ್ಯಂಡ್ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ನನಗೆ ಮೋದಿ ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ್ದು. 2009 ಲೋಕಸಭಾ ಚುನಾವಣೆ ಬರ್ತಾ ಇತ್ತು, ಆದ್ವಾನಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ BJP ಅವರು ಘೋಷಣೆ ಮಾಡಿದರು. ಆವಾಗ NDA ಮಿತ್ರಕೂಟಗಳ ಮುಖ್ಯಮಂತ್ರಿಗಳನ್ನು ದಿಲ್ಲಿಗೆ ಕರೆದ್ರು. ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆ, BJP ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳ ಸಭೆ, BJPಯ ಮುಖ್ಯಮಂತ್ರಿಗಳು ಸೇರಿದಂತೆ. ಬಿಹಾರದ ಮುಖ್ಯಮಂತ್ರಿ ಆಗಿದ್ದ ನಿತೀಶ್ ಕುಮಾರ್ ಹೋದರು. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿನೂ ಬಂದರು. ಅಲ್ಲಿ ವೇದಿಕೆಯ ಮೇಲೆ ಒಬ್ಬ ಮುಖ್ಯಮಂತ್ರಿ ಇನ್ನೊಬ್ಬ ಮುಖ್ಯಮಂತ್ರಿ ತಬ್ಕೊಳ್ಳೋವಾಗ ಯಾವಾಗ ನರೇಂದ್ರ ಮೋದಿ ಹಿಂಗೆ ತಬ್ಕೊಳ್ಳೋಕೆ ಬಂದ್ರಲ್ಲ, ಬಹುಶಃ ನಿತೀಶ್ ಕುಮಾರ್ ಹಿಂಗಿದ್ದಾರೆ, ನರೇಂದ್ರ ಮೋದಿ ಹಿಂಗೆ ಬರ್ತಾ ಇದ್ರು ಅಂದರೆ ನಿತೀಶ್ ಕುಮಾರ್ಗೆ ಬಿಹಾರದ ಮುಸ್ಲಿಂ ಓಟು ಅಂತ ಯೋಚನೆಗಳು ಬರ್ತಿತ್ತೋ ಏನೋ. ಬಂದು ಹಿಂಗೆ ತಬ್ಕೊಳ್ಳುವಾಗ ನೋ ಅಂತ ದೂರ ಸರಿಸ್ಬಿಟ್ರು. 2009 ದೂರ ಸರಿಸಿದ್ರು. ನಿಮ್ಮ ಜೊತೆಗೆ ಹಗ್ಗು ಎಲ್ಲ ನೋ ಅಂತ. ಹಾಗೆ ಅಷ್ಟರ ಮಟ್ಟಿಗೆ ಅದು ಏನು ನ್ಯಾಷನಲ್ ಚಾನಲ್ನಲ್ಲಿ ಓಡಿದ್ದವಾಗ ಅದು. ಅದಾದ ಮೇಲೆ ಪಾಟ್ನಾದಲ್ಲಿ ಒಂದು ಕಾರ್ಯಕಾರಿಣಿ, ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ BJP ಕಾರ್ಯಕಾರಿಣಿಗೆ ಮೋದಿ ಬರೋರಿದ್ದರು. ಅದು ಯಾವುದೋ ಒಂದು ಫೋಟೋ ಇತ್ತು ಹಿಂದಿಂದು, ಮೋದಿ ನಿತೀಶ್ ಕುಮಾರ್ ಒಬ್ರಿಗೊಬ್ರು ಹಿಂಗೆ ಕೈ ಎತ್ಕೊಂಡು ನಿಂತಿರೋದು ಫೋಟೋ. ಪಾಟ್ನಾದಲ್ಲಿ ಗುಜರಾತಿನ ಒಬ್ಬ ವ್ಯಾಪಾರಿ ಅಲ್ಲಿನ ನ್ಯೂಸ್ ಪೇಪರ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಫ್ರಂಟ್ ಪೇಜ್ ದೊಡ್ಡ ಅಡ್ವರ್ಟೈಸ್ಮೆಂಟ್, ನಿತೀಶ್ ಕುಮಾರ್ ಮೋದಿ ಕೈ ಹಿಡ್ಕೊಂಡು ನಿಂತಿದ್ದು. ನಿತೀಶ್ ಕುಮಾರ್ಗೆ ಅದು ಎಷ್ಟು ತಲೆ ಕೆಟ್ಟೋಗ್ಬಿಡ್ತು ಅಂದರೆ, BJPಯ ಪ್ರಮುಖ ಮುಖಂಡರನ್ನು ಅವತ್ತು ರಾತ್ರಿ ತಮ್ಮ ಮನೆಗೆ ಊಟಕ್ಕೆ ಕರೆದಿದ್ರು ಅವರು. ಒಂದು ಔತಣಕೂಟ, ಡಿನ್ನರ್ ಪಾರ್ಟಿ ಅರೇಂಜ್ ಆಗಿತ್ತು, ಎಲ್ಲ ತಯಾರಿಗಳಾಗಿದೆ. ಬೆಳಗ್ಗೆದ್ದು ಪೇಪರ್ ನೋಡ್ತಾರೆ, ಮೋದಿ ಜೊತೆ ಕೈ ಹಿಡ್ಕೊಂಡು ನಿಂತಿರೋ ಫೋಟೋ. ಎಷ್ಟು ಅಪ್ಸೆಟ್ ಆಗಿಬಿಟ್ರು ಅಂದರೆ ಫೋನ್ ಮಾಡಿ ಹೇಳ್ತಾರೆ, ಡಿನ್ನರ್ ಕ್ಯಾನ್ಸಲ್ ಆಗಿದೆ, ಬರಬೇಡಿ ನಮ್ಮ ಮನೆಗೆ ಊಟಕ್ಕೆ ಅಂತ. ಅಷ್ಟರ ಮಟ್ಟಿಗೆ ಹಂಗಿದೆ. ಅಂಥ ನಿತೀಶ್ ಕುಮಾರು ಮೋದಿನ ಬಿಟ್ಟು ಹೋಗಿದ್ದು, ಮೋದಿಗೆ ಜೊತೆಗೆ ಬಂದಿದ್ದು ಎಲ್ಲವೂ ಆಗಿದೆ. 2014ರಲ್ಲಿ ಇವರು NDAದಿಂದ ಏನು ಹೊರಗೆ ಬಂದ್ರಲ್ಲ, ಅದು ಹೆಂಗ್ರಿ ಮೋದಿನ ನೀವು ಪ್ರೈಮ್ ಮಿನಿಸ್ಟ್ರಲ್ಲಿ ಕ್ಯಾಂಡಿಡೇಟ್ ಮಾಡ್ತೀರಿ ಅಂತ ಹೊರಗಡೆ ಬಂದರು. ಲೋಕಸಭಾ ಚುನಾವಣೆಗೆ ನಾವು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ನಮ್ಮದು ಸ್ವಂತ ಸ್ಪರ್ಧೆ, ನಮ್ಮದು 40 ಲೋಕಸಭಾ ಕ್ಷೇತ್ರ ಬಿಹಾರದಲ್ಲಿ. ನಿತೀಶ್ ಕುಮಾರ್ ಗೆದ್ದಿದ್ದು 2. BJP ಅವರು 19 ಗೆದ್ದರು ಆ ವರ್ಷ 2014ರಲ್ಲಿ. ನಿತೀಶ್ ಕುಮಾರ್ 2 ಗೆದ್ದುಬಿಟ್ರು. ಮುಂದೆ 6 ತಿಂಗಳು 1 ವರ್ಷಕ್ಕೆ ಎಲೆಕ್ಷನ್ನು. ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟರು. ನಾನು ನನ್ನ ಜನಪ್ರಿಯತೆ ಕಳ್ಕೊಂಡಿದ್ದೀನಿ, ಆದ್ದರಿಂದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಾರೆ ಅಂತ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟು CM ಮಾಡಿದ್ದು ಯಾರನ್ನು? ಇವರನ್ನು, ಜಿತಿನ್ ರಾಮ್ ಮಾಂಝಿ.
ಜಿತಿನ್ ರಾಮ್ ಮಾಂಝಿ. ಎಲೆಕ್ಷನ್ ಹತ್ರ ಬಂದಿತ್ತು. ಸಿ ಎಮ್ ಮಾಡಿದ್ರು, ನಾನು ಕೆಳಗೆ ಇಳಿತಿದ್ದೆ, ನೀನು ಸಿ ಎಮ್ ಆಗು ಅಂತ. ಅಧಿಕಾರ ಇವರೇ ನಡೆಸ್ತಿದ್ರು. ಅದಾದಮೇಲೆ ಮತ್ತೆ ಜಿತಿನ್ ರಾಮ್ ಮಾಂಝಿನ ಕೆಳಗಿಳಿಸಿ ನಾನೇ ಮುಖ್ಯಮಂತ್ರಿ ಅಂದರು. ಮಾಂಝಿ ಸಿಟ್ಟಿಗೆದ್ದು ನಿತೀಶ್ ಕುಮಾರ್ರಿಂದ ಸಪ್ರೇಟ್ ಆದರು. ಸಪ್ರೇಟ್ ಆದಮೇಲೆ ಅವರೊಂದು ಸಪ್ರೇಟ್ ಪಾರ್ಟಿ ಮಾಡಿಕೊಂಡ್ರು, HAM ಅಂತ, ಹಿಂದೂಸ್ತಾನ್ ಆವಾಮಿ ಮೋರ್ಚಾ, HAM ಅಂತ ಒಂದು ಪಾರ್ಟಿ ಮಾಡ್ಕೊಂಡ್ರು. ಅವರ ಮಗ ಜಿತಿನ್ ರಾಮ್ ಮಾಂಝಿ ಮಗ ಸಂತೋಷ್ ಕುಮಾರ್ ಮಾಂಝಿ. ಸಂತೋಷ್ ಕುಮಾರ್ ಮಾಂಝಿ ಅವ್ರ 4 ಜನ MLAಗಳಿದ್ದಾರೆ ಈಗ ಅವ್ರಿಗೆ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದಾರಲ್ಲ ಇವರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ ವಿರುದ್ಧ ಸಿಡಿದೆದ್ದು ಇವರು ಮೈತ್ರಿಕೂಟ ಸಿಡಿದೆದ್ರು, ಸಪ್ರೇಟ್ ಪಕ್ಷ ಮಾಡ್ಕೊಂಡ್ರು. ಆ ಪಕ್ಷ BJP ಜೊತೆಗೆ ಬಂತು. ಕಳೆದ ಸಲ ಚುನಾವಣೆಗಳಾದಾಗ ಜಿತಿನ್ ರಾಮ್ ಮಾಂಝಿ ಆಗಿದ್ದಾಗೋಯ್ತು, ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಿತೀಶ್ ಕುಮಾರ್ ಜೊತೆಗೆ ಹೋದರು. ಸಂತೋಷ್ ಕುಮಾರ್ ಇವರು ಜಿತಿನ್ ರಾಮ್ ಮಾಂಝಿ ಮಗ, ಬಿಹಾರದ ಇವರು MLC, ಬಿಹಾರದ ನೀರಾವರಿ ಸಚಿವರಾದರು HAM ಪರವಾಗಿ. ಕಳೆದ ಜೂನ್ನಲ್ಲಿ ತಿಕ್ಕಾಟ ಆಗಿ ಇವರು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಮತ್ತೆ BJP ಜೊತೆಗೆ ಬಂದಿದ್ದಾರೆ. 4 ಜನ MLAಗಳಿದ್ದಾರೆ ಇವ್ರಿಗೆ. ಲಾಲೂ ಪ್ರಸಾದ್ ಯಾದವ್ ಇವ್ರಿಗೊಂದು ಕಾರ್ಡ್ ಹಾಕಿದ್ದಾರೆ, ಬಂದು ಬಿಡಿ ನಮ್ಮ ಜೊತೆಗೆ ಸರ್ಕಾರ ಮಾಡೋಣ, ನೀವು DCM ಆಗಿರಂತೆ ಅಂತ. 4 ಜನ ಶಾಸಕರಿದ್ದಾರೆ, ನೀವು DCM ಆಗಿರಂತೆ ಬನ್ನಿ ಅಂತ. ನಿತೀಶ್ ಕುಮಾರ್ರ JDUನಲ್ಲಿ 2 ಶಾಸಕರಲ್ಲಿ 2 ಗುಂಪುಗಳಿದ್ದಾವೆ. ಒಂದು ಗುಂಪು ನಾವು BJP ಜೊತೆಗೆ ಹೋಗಬೇಕು ಅನ್ನುವಂಥವ್ರು, ಇನ್ನೊಂದು ಗುಂಪು ನಾವು RJD ಜೊತೆಗೆ ಇರಬೇಕು ಅನ್ನುವಂಥವ್ರು. RJD ಜೊತೆಗೆ ಇರಬೇಕು ಅನ್ನುವಂಥ ಶಾಸಕರನ್ನ ಲಾಲೂ ಪ್ರಸಾದ್ ಯಾದವ್ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಿಮ್ಮದೊಂದು ಗುಂಪು ಬಂದು ಬಿಡಿ ಈ ಕಡೆ, ನಾವು ಸರ್ಕಾರ ಮಾಡೋಣ. ಒಂದು 8 ಜನ ಇದ್ದಾರೆ ಅವರು, ನಾವು ಸರ್ಕಾರ ಮಾಡೋಣ, ಬಂದು ಬಿಡಿ ಈ ಕಡೆ ಅಂತ ಲಾಲೂ ಪ್ರಸಾದ್ ಯಾದವ್ ಅಲ್ಲೊಂದು ಗಾಳ ಹಾಕಿದ್ದಾರೆ. ಇನ್ನೊಂದು JDUನಲ್ಲಿರುವ ಮುಸ್ಲಿಂ ಶಾಸಕರು ಅವ್ರನ್ನ ಅಪ್ರೋಚ್ ಮಾಡ್ತಿದ್ದಾರೆ. BJP ಜೊತೆ ಕೈ ಜೋಡಿಸಿದ್ರೆ ನೀವು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಹೆಂಗೆ ಗೆಲ್ತೀರಿ, ಮುಸ್ಲಿಂ ಶಾಸಕರು ನೀವು, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದೇ ಧರ್ಮದವರು ನಿಮಗೆ ವೋಟ್ ಹಾಕೋದಿಲ್ಲ, ನಮ್ಮ ಜೊತೆಗೆ ಬಂದುಬಿಡಿ ಅಂತ ಅಲ್ಲೊಂದು. ಅಂದರೆ ಲಾಲೂ ಪ್ರಸಾದ್ ಯಾದವ್ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಪ್ರಯತ್ನವೂ ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೂ ಅದೊಂದು ಲೆಕ್ಕಾಚಾರ ಇದೆ. ಚಿರಾಗ್ ಪಾಸ್ವಾನ್ ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ, ಸಂತೋಷ್ ಕುಮಾರ್ ಮಾಂಝಿ ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ, ಪ್ರಯತ್ನಗಳೆಲ್ಲ. ಲಾಲೂ ಪ್ರಸಾದ್ ಯಾದವ್ ಇದನ್ನು ಮಾಡ್ತಾರೆ ಅಂತ ಗೊತ್ತವ್ರಿಗೆ. ಅದಕ್ಕೆ BJP ಅವರು ನಿತೀಶ್ ಕುಮಾರ್ ಸೇರ್ಕೊಂಡು ಕಾಂಗ್ರೆಸ್ಸಿನ ಬುಟ್ಟಿ ಕೈ ಹಾಕಿದ್ದಾರೆ. ಕಾಂಗ್ರೆಸ್ಸಿಗೆ 19 ಶಾಸಕರಿದ್ದಾರೆ, 9-10 ಜನರನ್ನ ಈ ಕಡೆ ಕರ್ಕೊಂಡ್ರೆ ಹೆಂಗೆ ಅಂತ. ಇದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ದು. ನಿಮಗೊಂದು ಬಲ ತೋರಿಸ್ತೀನಿ ನಾನು. ಹಾಲಿ ಬಲ ಹಾಕಿ ಒಂದು ಸಲ. ಮ್ಯಾಜಿಕ್ ನಂಬರ್ 122 122 ಸ್ಥಾನಗಳು ಯಾರ ಹತ್ರ ಇದ್ದಾವೋ ಅವರು ಅಧಿಕಾರದಲ್ಲಿ ಇರ್ತಾರೆ. ಇದರ ಹಿಂದಿಂದು ಎಕ್ಸಿಸ್ಟಿಂಗ್ ಹಾಲಿ ಬಲ ಹಾಕಿ 79 RJD ಇದ್ದಾರೆ, 19 ಕಾಂಗ್ರೆಸ್ ಇದ್ದಾರೆ, ಲೆಫ್ಟ್ ಪಾರ್ಟೀಸ್ ಎಲ್ಲ ಸೇರಿ 16, JDU 45, JDUನವರು ಮುಖ್ಯಮಂತ್ರಿ ಇದ್ದಾರೆ. ಇಷ್ಟು ಜನ ಸೇರಿಸಿದ್ರೆ ಕೆಳಗಡೆ 78 BJP, 6 ಇತರೆ ಬಿಟ್ಟುಬಿಡಿ, ಇದಷ್ಟು ಸೇರಿಸಿದ್ರೆ 160 ಆಯಿತು. 122 ಮ್ಯಾಜಿಕ್ ನಂಬರು 160 ಹಾಲಿ ಈ ಕ್ಷಣದ ತನಕದ ಬಲ 160. ಈ 160ರಲ್ಲಿ JDU ಕಂಪ್ಲೀಟಾಗಿ ಹೊರಗೆ ಬಂದರೆ -45, 115 ಆಯಿತು. ಮೆಜಾರಿಟಿಗಿಂತ 7 ಸಂಖ್ಯೆಗಳ ಕಡಿಮೆ ಆದವು. 122 ಮ್ಯಾಜಿಕ್ ನಂಬರು 115ಕ್ಕೆ ಬಂದುಬಿಡ್ತಾರೆ. ಅಲ್ಲಿಗೆ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯಿತು ಅಂತ ಅರ್ಥ. 7 ಜನ ಕಡಿಮೆ ಇದ್ದಾರಲ್ಲ, ಆ 7 ಜನನ JDUನಿಂದ ಕರ್ಕೋಬಹುದಾ, ಮಾಂಝಿ 4 ಜನರನ್ನು ಕರ್ಕೊಂಡು ಬಂದರೆ ಹೆಂಗೆ, ಈ ರೀತಿಯಾದ ಲೆಕ್ಕಾಚಾರದಲ್ಲಿ RJD ಅವರಿದ್ದಾರೆ. ಆ ಕಡೆ ಸಿಂಪಲ್ ಮೆಜಾರಿಟಿಗೆ ಬರ್ತಾರೆ ಇವರು. 78 BJP ಮೈತ್ರಿ ಸಾಧ್ಯತೆ, 78 BJP, JDU 45, 123 ಸರಳ ಬಹುಮತ. 122 ಮ್ಯಾಜಿಕ್ ನಂಬರು 123ಕ್ಕೆ ಬಂದರು. ಈ ಲೆಕ್ಕಾಚಾರದಲ್ಲಿ BJP ಅವರಿದ್ದಾರೆ. ಮಾಂಝಿ ಕಡೆಯ 4 ಜನರನ್ನು ಸೆಳೆಯಬಹುದಾ? ನಿತೀಶ್ ಕುಮಾರರನ್ನು ವಿರೋಧಿಸಿ ಹೊಸ ಪಕ್ಷ ಕಟ್ಟಿದಂಥ ಜಿತಿನ್ ರಾಮ್ ಮಾಂಝಿಯವರ ಮಗನನ್ನು DCM ಮಾಡಿದ್ರೆ ಹೆಂಗೆ? ಅದು ಆಗ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟರು, ನಿತೀಶ್ ಕುಮಾರ್ ಬಂದರೆ ಒಳ್ಳೆಯದು, ನಮ್ಮ ಕಡೆ ಬಂದು ಬಿಡಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.